ಜಮ್ಮು ಅಂದರೆ ಎಲ್ಲರೂ ತೋರಿಸೋ ಹಾಗೆ ಒಳ್ಳೆ ಲ್ಯಾಂಡ್ಸ್ಕೇಪ್ ವ್ಯೂ, ಒಳ್ಳೆ ಜನ, ಹಾಗೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅನ್ಕೋತೀವಿ. ಬಟ್ ಯಾವಾಗಲೂ ಇದೇ ಥರ ಇರೋಲ್ಲ. ಸೊ ನಮ್ಮ ಹತ್ರ ಇದೇ ಚಾಲೆಂಜ್ ಆಗಿತ್ತು ಇವತ್ತಿನ ದಿನದಲ್ಲಿ. ಸೊ ನಮಗೆ ಹೆಂಗಿರುತ್ತೋ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿತ್ತು. ಇವತ್ತು ನಾವು ಹೋಗಬೇಕಿದ್ದಿದ್ದು ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ರೋಡ್ ಕ್ರಾಸ್ ಮಾಡಿ ಸಾಚ್ ಪಾಸ್ನ ರೀಚ್ ಆಗಿ ಕೆಳಗಿಳಿಬೇಕಿತ್ತು. ಸೊ ಸಾಚ್ ಪಾಸ್ ಇದ್ದಿದ್ದು 14,482 ಫೀಟ್ ಮೇಲ್ಗಡೆ. ಸೊ ನೋಡೋಣ ವರ್ಲ್ಡ್ ಡೆಡ್ಲಿಯೆಸ್ಟ್ ರೋಡಲ್ಲಿ ನಮ್ಮ ಡ್ರೈವಿಂಗ್ ಸ್ಕಿಲ್ ಪಾಸ್ ಆಗುತ್ತಾ ಇಲ್ವಾ ಅನ್ನೋದು. ಸೊ ಈಗ ಸಾಚ್ ಪಾಸ್ ಬರೋದ್ರಿಂದ ಒಂದು ಸ್ವಲ್ಪ ದಪ್ಪ ಇರೋದೆಲ್ಲ ಬಟ್ಟೆ ಹಾಕೋತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಿಷಿಭಾಯ್ ಹುಡುಗ ಹತ್ರ ನೈಸ್ ಮಾಡ್ತಾನೆ. ಸೊ ಇದೇ ಹೋಟ್ಲಲ್ಲಿ ನಾನು ಇದ್ದಿದ್ದು ಆ್ಯಕ್ಚುಲಿ, ಹೋಟ್ಲಲ್ಲ, ಈ ಹೋಟೆಲ್ ಅವರು ನನಗೆ ಸ್ಟೇ ಮಾಡಿಕೊಟ್ಟಿದ್ದು. ಮುಂದುಗಡೆ ತೋರಿಸಿದ್ನಲ್ಲ ಕ್ಯಾಂಪಿಂಗು ಹೆಂಗೆ ಹಾಕಿದ್ವಿ ಅವೆಲ್ಲ. ಸೊ ಈ ಹೋಟ್ಲವ್ರು ಯಾರೋ ಫ್ರೆಂಡಿಂದು, ಈ ಕಡೆ ಸೈಡು ಇದು ಹೋಟ್ಲವ್ರದ್ದು, ಈ ಕಡೆ ಸೈಡ್ ಶೆಟ್ರೆಲ್ಲ ಇದಲ್ಲ, ಸೊ ಇದು ಅವ್ರ ಫ್ರೆಂಡಿಂದು. ಸೊ ಇಬ್ಬರು ಪಕ್ಕದಲ್ಲೇ ಇದೆ. ಸೊ ಇದನ್ನು ಕನ್ಸ್ಟ್ರಕ್ಷನ್ ಇರೋದ್ರಿಂದ ಇಲ್ಲೇ ಇರಿ, ನನಗೇನು ತೊಂದರೆ ಇಲ್ಲ, ಹಾಗೆ ಹಿಂಗೆ ಅಂತೇಳಿ ಕೊಟ್ಟರು. ಸೊ ಈ ಹುಡುಗ ಅವರೆಲ್ಲ ಇದಾರಲ್ಲ, ತುಂಬ ಲೈಕ್ ಸರ್ವಿಸ್ ಆಗಲಿ, ಏನಾದ್ರು ಕೇಳಿದಾಗಲಿ, ಹೆಲ್ಪ್ ಆಗಲಿ ತುಂಬ ಸಖತ್ತಾಗಿ ಕೊಡ್ತಾವ್ರೆ. ಅದು ತುಂಬ ಇಷ್ಟ ನನಗೆ. ಮತ್ತು ಪಹಾಡಿ ಪೀಪಲ್ ಅಂತ ಹೇಳ್ತಾರಲ್ಲ, ಮತ್ತು ಅಂದರೆ ಬೆಟ್ಟದ ಮೇಲೆ ಜನ ಅಂತ, ಹೆಲ್ಪ್ ಮಾಡೋದ್ರಲ್ಲಿ ನಂಬರ್ 1. ಸೊ ಇವರೇ ನೋಡಿ ಹುಡುಗ ಹೇಳಿದ್ದು, ತುಂಬ ಲೈಕ್ ಹೆಲ್ಪಿಂಗ್ ನೇಚರ್ ಅದು ಅಂತ ಹೇಳ್ಬಿಟ್ಟು. ಬೋಲ್ದೋ ಬೈ ಹಾಯ್, ಬೋಲ್ದೋ ಕುಚ್ ಬೋಲ್ದೋ, ಸಬ್ಸ್ಕ್ರೈಬ್ ಕರೋ, ಲೈಕ್ ಕರೋ ನೋಡಿ. ಬಟ್ ತುಂಬ ಒಳ್ಳೆಯವರು. ಸುಮ್ಮನೆ ಲೈಕ್ ಇದು ಮಾತಾಡೋಕ್ಕಿದ್ರೆ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಬಟ್ ನಾರ್ಮಲ್ ಲೈಕ್ ತುಂಬ ಒಳ್ಳೆಯವರು. ಏನೇ ಹೆಲ್ಪ್ ಕೇಳಿದ್ರು ಮಾಡ್ತಾರೆ. ಲೈಕ್ ನಾರ್ಮಲಾಗಿ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಆ ರೂಟಲ್ಲಿ ಬಂದರೆ ಡೆಫಿನೆಟಾಗಿ ಯಾವುದೇ ಕೇಫ್ ಇದೆ, VKF ಅಂತ. ಸೊ ಬಂದು ಹೋಗಿ ಒಂದ್ಸಲ. बोलो भाई, और कैसा लग रहा है? बहुत अच्छा लग रहा है. हाँ, बहुत धन्यवाद इधर रूम में लेके इधर वो जगह देने के लिए. ಇವತ್ತು ನಾವು ಸ್ಟಾರ್ಟ್ ಆಗಿದ್ವಿ ತಿಸ್ಸಾ ಅನ್ನೋ ವಿಲೇಜಿಂದ. ಸೊ ಇಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು, ನಮ್ಮ ಬ್ರೇಕ್ಫಾಸ್ಟ್ನೇ ನೆನೆಸ್ಕೊಂಡು. ಸೊ ದಿನ ತಿಂದಾಗೆ ಎಲ್ಲಿ ಪರೋಟೋ ಸ್ಯಾಂಡ್ವಿಚ್ ತಿನ್ನಬೇಕಾಗುತ್ತೋ ಅಂತ ಒಂದು ಭಯ ಇತ್ತು. ಬಟ್ ಆ ಭಯನ ಹೋಗಿಸಿದ್ದು ನಮ್ಮ ರಿಷಿಭಾಯ್. ಸೊ ಶಾಕಿಂಗ್ ಕೊಟ್ಟರು, ಮಿಲೆಟ್ಸ್ ಟಿಫನ್ನ ಅವರು ರೆಡಿ ಮಾಡಿಕೊಟ್ಟು. ಸೊ ತಿಂಡಿ ಎಲ್ಲ ತಿಂದಮೇಲೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಸೊ ಇದು ಮಾತ್ರ ಅಲ್ಲ, ಒಳ್ಳೆ ರೂಟು ಸಿಕ್ತು ನಮಗೆ. ಬಟ್ ನಮಗೆ ಸ್ಟಾರ್ಟಿಂಗಲ್ಲಿ ಆರಾಮಾಗಿ ಹೋಗ್ತಾ ಇತ್ತು. ಬಟ್ ಒಂದ್ಸಲ ಸಾಚ್ ಪಾಸ್ನ ಸರ್ಕ್ಯೂಟ್ ಎಂಟ್ರಿ ಆಗೋ ತಕ್ಷಣ ಗಾಡಿ ಒಂದ್ಸಲ ಆಲ್ಟಿಟ್ಯೂಡ್ ಏರೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಕಾರಿನ ಪವರ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಸೊ ನಮಗೆ ಆ ಕಾರಲ್ಲಿ ಈ ರೋಡಲ್ಲಿ ಹೋಗೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಒಂದು ಪಾಯಿಂಟಲ್ಲಿ ನನಗೆ ಈ ಕಾರು ಟಾಪ್ ಪಾಯಿಂಟ್ನ ರೀಚ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಶುರುವಾಗಿತ್ತು. ಯಾಕಂದರೆ ಕಾರು 30-40 ಕಿಲೋಮೀಟರ್ಸಿನ ಮೇಲೆ ರೀಚ್ ಆಗ್ತಾನೂ ಇದ್ದಿದ್ದಿಲ್ಲ.
ಕೇಳಿಸ್ತೀರಾ? ರಿಷಿ ಭಾಯ್ ಅವರು ಈ ಗಾಡಿ ಕೊಟ್ಟರು. ಅದಕ್ಕೆ ರಿಷಿ ಭಾಯ್ಗೆ ಹೇಳಿದ್ದೀನಿ ಒಂದೇ ವಾತಾವರಣ, ಬಿ ಪಿ ಹಾರ್ಟು ಶುಗರು ಅಂತ ಏನಾದ್ರೆ ಟ್ಯಾಬ್ಲೆಟ್ ತೊಗೊಂಡ್ಬಿಡಿ ಅಂತ. ನೋಡಿ ಅಲೆ ಸ್ಟಾರ್ಟ್ ಆಯ್ತು ಅವ್ರದ್ದು. ಗಾಡಿ ಕೊಟ್ಟ ತಕ್ಷಣ ಭಯ. ಒಂದು ನಿಮಿಷ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಸೊ ಹಿಂದ್ಗಡೆ ಸ್ಟೀಪಲ್ಲಿ ಅವ್ರಿಗೆ ಹಚ್ಚೋಕ್ಕಾಗಿಲ್ಲ, ಸ್ವಲ್ಪ ಆರಾಮಾಗಿ ಹಚ್ಚಿ ಅಲ್ಲಿ ಕಲ್ಲು ಬಂದ ತಕ್ಷಣ ಅವ್ರು ಭಯ ಬೀಳ್ತಾರೆ, ಕ್ಲಚ್ ಹಿಡಿತಾ ಇದ್ದಾರೆ. ಸೊ ಇಲ್ಲಿವರೆಗೆ ಎತ್ಕೊಂಡು ಅವ್ರಿಗೆ ಕೊಟ್ಟಿದ್ದೀನಿ. ಮುಂದೆ ವ್ಯೂ ನೋಡಿ ಹೇಗಿದೆ ಅಂತ. ನೋಡಿ ಹೆಂಗಿದೆ ಇಲ್ಲಿ ಹಿಮಾಚಲ್ ಪ್ರದೇಶಲ್ಲಿ ಲೊಕೇಶನ್. ಹೋಗ್ತಾ ಲೊಕೇಶನ್ ಮಾತ್ರ ಎಷ್ಟು ಸೀನಿಕ್ ಆಗ್ತಾ ಇದೆ ಅಂದರೆ ಶಿವ 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 ಅಂತೂ ಇವತ್ತು ಸಾಹಸನೇ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಇಂಥ ಟೆರನಲ್ಸ್ ಎಲ್ಲ ಹೋಗೋದು ಆ್ಯಂಡ್ ಇಂಥ ಟೆರನಲ್ಸ್ ಓಡಿಸೋದು ಸಾಕತ್ತಾಗಿ ಓಡಿಸ್ತವ್ರೆ ಮಾತ್ರ ನಮ್ಮ ಕಡೆ. ಯಾಕಂದರೆ ಫಸ್ಟ್ ಟೈಮ್ ಓಡಿಸ್ತಾರೆ. ಅದಕ್ಕಾದ್ರೆ ಈ ಟೆರನ್ ರೀಜನ್ಸು, ಕಲ್ಲು ರೀಜನ್ಸ್ ಎಲ್ಲ ಇರಬೇಕಾದ್ರೆ ಲೈಕ್ ತುಂಬ ಕಷ್ಟ ಓಡಿಸೋದು ಆ್ಯಕ್ಚುಲಿ ಫಸ್ಟ್ ಟೈಮ್ ಆಗಿ. ಬಿಕಾಸ್ ನಮ್ಮ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ಗಾಡಿ ಸೇಫಾಗಿ ಹೋಗ್ಬೇಕಾಗೋದು. ಸೊ ಅವೆರಡು ನಾವು ನೋಡ್ತಾ ಇದಾಗುತ್ತೆ ನನಗೆ. ನಿಜವೂ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಹೌದು ಓಡಿಸ್ತಾ ಇರೋದು. ಬಟ್ ಈಗಲ್ಲ ಒಂದು ಕಡೆ ನಾನು ಆಫ್ ಮಾಡಿಬಿಟ್ಟೆ, ಗಾಡಿ ಹತ್ತದಲ್ಲ ಕ್ಲಿಪ್ ಹಾಕ್ತೀನಿ. ಅದು ನಿಖಿಲವರೇ ಎತ್ಸಿದ್ದು. ಯಾಕಂದರೆ ಅವ್ರಿಗೆ ಹೋಗಿ ನನಗೆ ಆ್ಯಕ್ಚುಲಿ ಇವೆಲ್ಲ ಗೊತ್ತೇ ಇರಲಿಲ್ಲ, ಹೇಳ್ಕೊಟ್ರು ಮಾತ್ರ. ಇದು ಒಂಥರ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸೇ. ನಮ್ಗೆ ಹೌದು ಕನ್ಸರ್ನ್ ಇರುತ್ತೆ, ಗಾಡಿ ಕ್ಲೀನಾಗಿರಬೇಕು, ಜಾಸ್ತಿ ಓಡಿಸ್ಬಾರ್ದು, ಕ್ಲಚ್ ಪ್ಲೇಟ್ಸ್ ಇದೋಗುತ್ತೇನೋ ಅಪ್ಪ. ಆಮೇಲೆ ರೋಡ್ ಆ ಕಡೆ ಈ ಕಡೆ ಗುಂಡಿರೋದು ಎಲ್ಲ ನೋಡ್ಕೊಂಡು ಓಡಿಸೋಷ್ಟೊತ್ತಿಗೆ ನಿಜವೂ ಹೇಳ್ಬೇಕಂದ್ರೆ ನಮ್ಮ ಮುದ್ದೆಗಳು ಗಾಬರಿ ಆಗ್ಬಿಡುತ್ತೆ. ಬಟ್ ನಮಗೆ ಟ್ರ್ಯಾಕ್ಷನ್ ಆಫ್ ಮಾಡಿಕೊಂಡು ಹೊಡಿಬೇಕು ಅನ್ನೋ ವಿಚಾರನೂ ಗೊತ್ತಿರಲಿಲ್ಲ. बहन जी आप चलाते हैं गाड़ी? अरे मैं ऊपर जा रहा हूँ, आप नीचे लेके प्लान कर रहे हैं। वो ऊपर जा रहे हैं। हाँ हाँ वही साच पास किश्तावर। हाँ 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 कपड़ा सारा है। हाँ वो अभी कपड़ा बाहर रखा है, पहन लेंगे। बढ़िया टेस्ट है। आप ना इसीलिए इतना सुंदर सुंदर दिखते हो सब, है ना? ऐसे अच्छे अच्छे खाना खा के मेरे देखियो नेचुरल सब्जी खा खा के सुंदर ही होने।
ನಿಜವಾಗ್ಲೂ ಎಲ್ಲ ವಿಡಿಯೋಗೂ ನಿಖಿಲ್ದು ಕ್ರೆಡಿಟ್ಸ್ ಕೊಡ್ತೀನಿ. ಮತ್ತು ನೋಡಿ ಇವರಿಬ್ರು ನಿಜವಾಗ್ಲೂ ಇದೇ ಬೈಕ್ ಅಡ್ವೆಂಚರ್ಸ್. ಹಿಮಾಚಲ್ ಪ್ರದೇಶದ ಗಾಡಿ, ಬಟ್ ಓಡಾಡ್ತಾ ಇದಾರೆ. ಎಷ್ಟು ಅಂತಂದ್ರೆ ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ನೋಡಿ ಎಂತೆಂಥ ಲೊಕೇಶನ್ ಎಲ್ಲ ಅವ್ರ ಫೋಟೋಗಳು ತಗೊಳ್ಳೋದು ಇದು ಮಾಡೋದು. ನಾವೇ ಸ್ವಲ್ಪ ಇರ್ಲಿ ನಿಖಿಲ್ ಬರ್ಲಿ. ಓಹೋ ಲಾವ್ಲಿ ನಿಲ್ಸ್ಕೊಳ್ಳಿ ಬ್ರೋ ಲೆಫ್ಟಿಗೆ. ಸೂಪರ್ ಲೊಕೇಶನ್. ಇದು ವ್ಯೂ ಅಂದ್ರೆ ಸೊ ಒಂದ್ಸಲ ಟ್ರ್ಯಾಕ್ಷನ್ ಆಫ್ ಮಾಡಿ ಗಾಡಿ ಸ್ಟಾರ್ಟ್ ಆದಮೇಲೆ ಕೊನೆಗೂ ಸಾಚ್ ಪಾಸ್ಗೆ ರೀಚ್ ಆದ್ವಿ. ನೋಡಿ ಸ್ಟಾರ್ಟ್ ಆಯಿತು ಸಾಚ್ ಪಾಸ್. ಇದು ಸಾಚ್ ಪಾಸ್ ಟೋಟಲ್ ಬಂದ್ಬಿಟ್ಟು 14,000 ಸಮಥಿಂಗ್ 4 ಇದೆ. ಆ್ಯಂಡ್ ಬಟ್ ನೋಡಿ ಹಿಂದೆ ಕಾಣ್ತಾ ಇದೆ ಎಷ್ಟು ಮೀಟ್ರ್ ಮೇಲ್ಗಡೆ ಇದೆ ಅಂತ. 4,500 ಮೀಟರ್ಸ್ ಮೇಲ್ಗಡೆ ಇದ್ದೀವಿ. ಹೈ ಪಾಸ್ ಪಾಯಿಂಟಲ್ಲಿ ಇದೊಂದು ನೋಡಿ ಠಾಕೂರ್ ಡಾಬಾ ಅಂತಿದೆ. ಇಲ್ಲೇ ನಿಮಗೊಂದು ಒಳ್ಳೆ ಸ್ನ್ಯಾಕಿಗೆ ಸಿಗುತ್ತೆ. ಮಾಮೂಲಿ ಅದ ಸ್ನ್ಯಾಕಿಂಗ್ ಎಲ್ಲ ಇರುತ್ತೆ. ನೋಡಿ ಒಳಗಡೆ ಹೋಗೋಣ ಬನ್ನಿ. ಚಿಕ್ಕದು ಬಟ್ ವಾವ್ ಎಷ್ಟು ಚೆನ್ನಾಗಿದೆ. ಸೌದೆಗಳನ್ನೆಲ್ಲ ನೋಡಿ ಇಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ. ಮೇಲೆ ಶೀಟ್ ಹಾಕಿ ಮನೆ ಮಾಡಿರೋದು. ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದಾರೆ. ನಾವು ಮ್ಯಾಗಿ ಆರ್ಡರ್ ಮಾಡಿದ್ದೀವಿ. आंटी जी किधर है आपका गांव? किधर आगे पीछे जाना है ना? हाँ फिर रात को कैसे जाता है? फिर गांव मतलब घर को कब जाते हैं? घर को जाते 3-4 महीने के बाद. मतलब ये सीजन पूरा खत्म होने के बाद? आपका फैमिली घर में मतलब आता रहता है इधर? अकेले हो इधर? नहीं साथ में उनका हस्बैंड है. मतलब इधर आपका बच्चे कोई है तो लाइक अप एंड डाउन करते रहेगा कुछ चाहिए आइटम्स तो? ಇದು ಇಲ್ಲಿಗೆ ಮುಗಿಲಿಲ್ಲ. ಸೊ ಇಲ್ಲಿರೋ ವೆದರ್ಗೆ, ಇಲ್ಲಿರೋ ಕೋಲ್ಡ್ಗೆ ನಮಗೆ 30 ನಿಮಿಷ ಮೇಲ್ಗಡೆ ಇರೋಕ್ಕೆ ಆಗಲೇ ಇಲ್ಲ. ಸೊ ನಾವು ಅಲ್ಲಿಂದ ನಮ್ಮ ಮುಂದೆ ಪಯಣ ಸ್ಟಾರ್ಟ್ ಆದ್ವಿ. ನೋಡಿ ಏನೇ ನೋಡ್ತಾ ಇದ್ದಾರೆ, ನೀರೆಲ್ಲ ಬರ್ತಾ ಇದೆ ಇಲ್ಲಿ. ಸೊ ಅಲ್ಲಿ ನೋಡಿ ಒಂದು ಗುಹೆ ಥರ ಇದೆ. ಆ ಗುಹೆ ಒಳಗಡೆ ಎಲ್ಲ ನೀರು ಹೋಗ್ತಾ ಇದೆ. ಸೊ ಮೇಲ್ಗಡೆ ಇರೋದೆಲ್ಲ ಐಸು. ಸೊ ಒಳಗಡೆ ಎಲ್ಲ ನೀರೆಲ್ಲ ಹೋಗ್ತದೆ. ನೋಡಿ ದಾರಿ ಹೇಗೆ ಮಾಡ್ಕೊಂಡಿದೆ. ಆಲ್ಟಿಟ್ಯೂಡ್ ಇಳಿಬೇಕು. ಆ್ಯಂಡ್ ಆ್ಯಸ್ ವೆಲ್ ಆಸ್ ಇವತ್ತು ನೈಟು ಎಲ್ಲಾದರೂ ಒಳ್ಳೆ ಪ್ಲೇಸ್ ಹತ್ರ ಟೆಂಟ್ ಹಾಕಬೇಕು ಅಂತ. ರಿಸಿಬಾಗಿ ಹೇಳಿದೆ ನಾನು ಅಲ್ಲೇ ಬರೀ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ ಅಂತ. ಇಲ್ಲ ಮುಂದೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ರು, ಮರ್ತೋದ್ರು. ಇಲ್ಲಿ ಹೊರಗಡೆ ಹಾಕಿಸ್ತಾ ಇದೀವಿ 125 130 ರೂಪಾಯಿ ರೇಟಲ್ಲಿ. ಸೊ ಕೊನೆಗೂ ನಾವು ಪೀಕ್ ಇಳಿದು ಕಿಲಾರ್ ಅನ್ನೋ ಊರಲ್ಲಿ ಟೆಂಟ್ ಹಾಕ್ಕೊಂಡು ಮಲಗಿದ್ವಿ. ಸೊ ಕೊನೆಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವೋ ಇಲ್ವೋ ನಮಗೂ ಗೊತ್ತಿಲ್ಲ. ಬಟ್ ನಮ್ಮ ಎಫರ್ಟ್ ಆ್ಯಂಡ್ ನಮ್ಮ ಕೈಲಾದಷ್ಟು ಆಲ್ಟರ್ನೇಟಿವ್ಸ್ ನೋಡಿಕೊಂಡು ಇರೋದು ತುಂಬ ಇಂಪಾರ್ಟೆಂಟ್.
ಸೊ ನನ್ನಂಥವನೇ ಮಾಡಿದ್ದಾರೆ ಅಂದರೆ ನೀವು ಮಾಡೋದು ತುಂಬ ದೊಡ್ಡ ವಿಷಯ ಅಲ್ಲ. ಸೊ ಎಲ್ಲರೂ ಟ್ರಾವೆಲಿಂಗ್ ಹತ್ತ ಒಂದು ಕಡೆ ಹೆಜ್ಜೆ ಹಾಕಿ ಆ್ಯಂಡ್ ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಗುಡ್ ಬೈ.